ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೆಲ ತಿಂಗಳುಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದ ಓಂಕಾರ ಆಶ್ರಮದ ಪೂಜ್ಯರು ಆದ ಲಿಂಗೈಕ್ಯ ಶ್ರೀ 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 ಶಿವಶಂಕರ ಮಹಾಸ್ವಾಮೀಜಿ ಅವರು ಲಿಂಗೈಕ್ಯರಾದ ಹಿನ್ನೆಲೆ ಅವರೇ ಕಟ್ಟಿರುವ ಓಂಕಾರ ಆಶ್ರಮದ ಆವರಣದಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರ ನೆರವೇರಿಸಿ ಶ್ರೀಗಳ ಸಮಾಧಿ ನಿರ್ಮಿಸಲಾಗಿತ್ತು. ಅದೇ ಸಮಾಧಿ ಮೇಲೆ ಇವತ್ತು ಶುಕ್ರವಾರ ದಿನಾಂಕ 13/3/2026 ಇವತ್ತು ಬೆಳಿಗ್ಗೆ 9 ಗಂಟೆಗೆ ಓಂಕಾರ ಆಶ್ರಮದ ಉತ್ತರಾಧಿಕಾರಿ ಬ್ರಹ್ಮರಾಂಬಿಕಾ ದೇವಿ ಹಾಗೂ ನಾಗಲಾಂಬಿಕಾ ದೇವಿ ಅವರ ಅಮೃತ ಹಸ್ತದಿಂದ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಓಂಕಾರ ಆಶ್ರಮದ ಭಕ್ತರು ಹಾಗೂ ಬಾವನ ಸೌಂದತ್ತಿ ಊರಿನ ಹಿರಿಯರ ಉಪಸ್ಥಿತಿಯಲ್ಲಿ ಸಮಾಧಿ ಮೇಲೆ ತಾತ್ಕಾಲಿಕ ಪತ್ರ ಶೆಡ್ ನಿರ್ಮಾಣ ಕಾರ್ಯಕ್ಕೆ ಅಡಿಗಲ್ಲು ಪೂಜೆ ನೆರವೇರಿಸಿದರು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶಂಕರ ಸ್ವಾಮಿ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶಂಕರ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೆಯ ಬಸವಾದಿ ಪರಮತರನ್ನು ನಮ್ಮ ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಅಧಿದೇವತೆಯಾಗಿರುವಂಥ ಸುಗಂಧಾದೇವಿ ಹಾಗೂ ಮಹಂತ ಮಹಾದೇವರನ್ನು ಧ್ಯಾನಿಸುತ್ತಾ ಎನ್ನ ಸದ್ಗುರುಗಳು ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ 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 ಶಿವಶಂಕರ ಅಪ್ಪಾಜಿಯವರ ಶ್ರೀ ಚರಣಾರವಿಂದಕ್ಕೂ ನತಮಸ್ತಕಳಾಗಿ ಈ ಒಂದು ಪೂಜ್ಯರ ಶಿವಶಂಕರ ಅಪ್ಪಾಜಿಯವರ ಸಮಾಧಿಯ ಪತ್ರೆ ತಾತ್ಕಾಲಿಕವಾಗಿ ಪತ್ರೆ ಹಾಕತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ಬಾಂಧವರಲ್ಲಿ ತಾಯಂದಿರಲ್ಲಿ ಶರಣಾರ್ಥಿ. ಏನು ಅಂತಂದರೆ ಇದು ಅಪ್ಪಾಜಿಯವರ ಒಂದು ಶಿವಶಂಕರ ಅಪ್ಪಾಜಿಯವರ ಒಂದು ಸಮಾಧಿ ಕಾರ್ಯಕ್ರಮ. ಅಂದರೆ ಸಮಾಧಿ ಮೇಲೆ ಪತ್ರೆಯನ್ನು ಶೇಡವನ್ನು ಹಾಕಿ ಇದು ಕಾಯಮೆಲ್ಲ ಟೆಂಪ್ರರಿ ಅಷ್ಟೇ ಒಂದು ತಾತ್ಕಾಲಿಕವಾಗಿ ನಿರ್ಮಾಣವನ್ನು ಮಾಡಬೇಕಂತ ಆಯೋಜನೆ ಎಲ್ಲ ಭಕ್ತರಿಗೆ ಕೂಡ್ಕೊಂಡು ಮಾಡಿವಿ. ಇದಾದ ನಂತರ ಮುಂದೆ ಗುಡಿಯ ಗುಡಿಯ ಪಾಯಭರಣಿಯನ್ನು ಮಾಡೋದದ. ಆವಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮಹಾತ್ಮರನ್ನ ಕರೆಸಿ ಮಾಡೋದದ. ಇದು ಅಷ್ಟೇ ತಾತ್ಕಾಲಿಕ ಒಂದು 4-5 ತಿಂಗಳವರೆಗೆ ಇದನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಬೇಕಂತ ಎಲ್ಲ ಭಕ್ತರ ಸದಿಚ್ಛೆಯ ಮೇರೆಗೆ ಇದು ಅಪ್ಪಾಜಿಯವರ ಒಂದು ಸಂಕಲ್ಪವನ್ನು ನಾವು ತಗೊಂಡು ಇದು ಕಾರ್ಯಕ್ರಮವನ್ನು ಪತ್ರೆ ನಿರ್ಮಾಣವನ್ನು ಮಾಡುವಂಥ ಕಾರ್ಯಕ್ರಮ ಕೈಗೊಂಡು ಎಲ್ಲರಿಗೂ ಶರಣ. ಈ ವೇಳೆ ಊರಿನ ಹಿರಿಯರು, ಯುವಕರು, ಓಂಕಾರ ಆಶ್ರಮದ ಭಕ್ತರು ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.